ಗೆಳೆಯರೇ, ಎಲ್ರಿಗೂ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎ ನ್ಯೂಸ್ ವ್ಲಾಗ್. ವಿಷಯ ಏನಾಯಿತು, ನಾನು ಯಾಕೆ ಕುತ್ಕೊಂಡಿದ್ದೀನಿ ಅಂತ ಕೇಳಿದರೆ, ನಿನ್ನೆ ವೀಡಿಯೋ ಹಾಕಬೇಕಿತ್ತು ತಾನೇ, ನಾನು ಹಾಕಿಲ್ಲ. ರಿಯಲಿ ವೆರಿ ಸಾರಿ. ಸ್ಯಾಂಡಿಯನ್ನು ಮತ್ತು ಇನ್ನೊಂದು ಸರಿ ಡೈಲಾಗ್ ಹೇಳ್ಬಿಟ್ಟು ಓಡೋಗ್ಬಿಟ್ಟ ಅಂತ ಮಾತ್ರ ಅಂದ್ಕೊಬೇಡಿ. ಓಡೋಗಿಲ್ಲ, ನಾನು ವೀಡಿಯೋ ಹಾಕ್ತೀನಿ. ಸ್ವಲ್ಪ ತಲೆನೋವು ಹಂಗೆ, ಮತ್ತು ನಮ್ಮದು ಕಿತಪತಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಏನು ಮಾಡೋದು, ಏನೇನೋ ಟ್ರೈ ಮಾಡೋದು ಅಂತ ಅನ್ಕೋತೀನಿ ಗೈಸ್. ನಾನು ಒಂದು ಅನ್ಕೊಳ್ಳೋದು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕಂತ, ಬಟ್ ಯಾವುದು ವರ್ಕೌಟೇ ಆಗ್ತಿಲ್ಲ. ಒಂದು ಕಾನ್ಸೆಪ್ಟ್ ಐಡಿಯಾ ಕೇಳಿದ ಮಗ, ನಾನು ಹಿಂಗೆ ಏನೋ ಒಂದು ಮಾಡ್ಬೇಕಂತ ಅನ್ಕೊಂಡು ಏನೋ ಮಾಡೋದು ಅಂತ ಅಯ್ಯೋ ಒಳಕೊಟ್ಟೆ. ಅದಕ್ಕೆ ಅವರು ಹೇಳಿದ್ರು ಮಚ್ಚ ಹಿಂಗೆ ಮಾಡು ಮಚ್ಚ ಅಂತ. ಅವನ ಐಡಿಯಾ ಕೇಳಿಬಿಟ್ಟು ನಾನು ಡಿಮ್ಮೆ ಕುತ್ಕೊಂಡ್ಬಿಟ್ಟು ರೂಮೆಲ್ಲ ಇಟ್ಬಿಟ್ಟು ಮನೆಯವರಿಗೆಲ್ಲ ಡಿಸ್ಟರ್ಬ್ ಮಾಡಬೇಕು, ಕ್ಯಾಮರಾ ಲೈಟ್ಸ್ ಎಲ್ಲ ಇಟ್ಬಿಟ್ಟು ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದರೆ ಈ ಲೈಟ್ಸ್ ಸರಿ ಆಗ್ತಿಲ್ಲ. ಲೈಟ್ಸ್ ಕೈ ಕೊಟ್ಬಿಟ್ಟು ಸಾರಿ ಲೈಟ್ಸ್ ಕೈ ಕೊಟ್ಬಿಡ್ತಲ್ಲ ಅಂತೇಳಿ ಕ್ಯಾಮರಾ ಆನ್ ಮಾಡಿಬಿಟ್ಟು ಮಾತಾಡ್ತೀನಿ ಅಂತ ಅನ್ಕೊಂಡ್ಬಿಟ್ಟು 1 hour ಕುತ್ಕೊಂಡು ಮಾತಾಡಿದ್ದೀನಿ ನಾನು. ಆಮೇಲೆ ನೋಡ್ತೀನಿ ಏನು ಶೂಟ್ ಮಾಡಿಲ್ಲ. ಯಾಕೆಂತಂದರೆ ಕ್ಯಾಮರಾ ಆನ್ ಮಾಡೋಕ್ಕೆ ಮರ್ತು ಬಿಟ್ಟೆ ನಾನು. ಸೊ ನಿನ್ನೆ ಹೆವಿ ಟೈರ್ಡ್ ಆಗಿಬಿಟ್ಟು ನಿನ್ನೆ ನಾವು ಶೂಟ್ ಮಾಡಿದ್ರು ಕೂಡ ನೈಟ್. ಬೆಳಿಗ್ಗೆ ನನಗೆ ತುಂಬ ಕೆಲಸ ಇದೆ. ಏನು ಕೆಲಸ ಅಂತ ಕಿತ್ತಾಕೋ ಕೆಲಸ ಅಂತ ಕೇಳಿದರೆ ಅದೇ ನನಗೂ ಗೊತ್ತಾಗ್ತಿಲ್ಲ ಏನು ಕೆಲಸ ಅಂತ ಹೇಳ್ಬಿಟ್ಟು. ನಿದ್ದೆ ಕೂಡ ಇಲ್ಲ ನೋಡಿ ಅಲ್ಲ, ಡಾರ್ಕ್ ಆಗಿದೆಯಲ್ಲ, ಬರೀ ಇಂಥದೆಯಾ. ಸ್ವಲ್ಪ ಪಿಂಪಲ್ಸ್ ಕೂಡ ಆಗಿದೆ ಗೈಸ್. ಯಾರು ವ್ಲಾಗ್ಸ್ ನೋಡಿ ಯಾರು ಲೈನ್ ಹಾಕಿದ್ರು ಅಂತ ಅಂದ್ಕೊಂಡಿದ್ದೀನಿ ನಾನು. ಸ್ವಲ್ಪ ಅವಾಯ್ಡ್ ಮಾಡಿದ್ದೆ ನಮ್ಮ ಮನೇಲಿ. ಹಾಗೆ ಬೇಸಿಕಲಿ ಅಯ್ಯೋ ಮತ್ತು ನಮಗಿದೆ ಪ್ರಾಬ್ಲಮ್ ನೋಡಿ. ಅದು ಇದು ಮಾತಾಡ್ತಾ ಬಂದ ವಿಷಯ ಏನಂತ ಹೇಳೋಕ್ಕೆ ಮರ್ತೋಗ್ಬಿಟ್ಟೆ. ಸಿಂಗರ್ ಆಗುವಂತ ಅಂದ್ಕೊಂಡಿದ್ದೀನಿ ಗೈಸ್. ಏನು ಹೇಳ್ತೀರಾ, ಚೆನ್ನಾಗಿದೆ ಅಂತಾನೆ ಐಡಿಯಾ. ಬೇಸಿಕಲಿ ನಾವು ನೋಡಿ ಅಂತೆ ಆ್ಯಕ್ಟರ್ ಆಗಬೇಕಂತ ಅಂದ್ಕೊಂಡು ಆಗಿಲ್ಲ, ಡೈರೆಕ್ಟರ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಯಾವಾಗ ಆಗ್ತೀನೋ ಗೊತ್ತಿಲ್ಲ. ಬಾಯಿ ಬರ್ತಿಲ್ಲ, ಸ್ಟಮಕ್ ಒಳಗಡೆ ಇದೆ ಗೈಸ್. ಇಲ್ಲಿ ಬರ್ತಿರ್ಬೇಕು, ಬರ್ತಾ ಇಲ್ಲ. ಏನಕ್ಕೆ ನನಗೇನು ಗೊತ್ತೇ ಇಲ್ಲ ಬೇಸಿಕಲಿ. ನಡೀರಿ ನಮ್ಮ ಮುಂದಿನ ಪಯಣ ಎಲ್ಲಿಗೆ, ಮ್ಯೂಸಿಕ್ ಕ್ಲಾಸ್ಗೆ ಅಯ್ಯೋ ನಾವು ಮ್ಯೂಸಿಕ್ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಇನ್ಫಾರ್ಮ್ ಮಾಡೋದು ಅನ್ಕೊಂಡು ಯಾಕೆ ಅಂದರೆ ಅವಾಗಲಾದರೂ ಮಾಡ್ತೀನಿ. ನಾವು ಅದನ್ನು ಇನ್ಫಾರ್ಮ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಎಲ್ಲಿ ಬಿಟ್ಟು ಅದೆಲ್ಲ ಸುಮ್ಮನೆ ಕೌಂಟ್ ಫನ್ನಿಗೋಸ್ಕರ ಮಾಡಿ ಮತ್ತು ನಾವು ಬಂದಿರುವಂಥ ಪ್ಲೇಸ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ. ಸಾರಿ, ಇದು ಅವತಾರ್ ಮೂವಿ ನೋಡೋಕ್ಕೆ ಬಂದೆ. ಸೊ ವಿಧ ಅವತಾರವಾಗಿ ಮಾತಾಡೋಣ ಅಂತ ಅಂದ್ಕೊಂಡೆ. ಏನು ಮಾಡೋದು, ನಮಗಿರೋ ಟ್ಯಾಲೆಂಟ್ ಇಷ್ಟೇ. ನಗಡ್ತಾರೆ ಎಲ್ಲರನ್ನ ನಗಡಿಸ್ತಾರೆ ಅಂತ ಹೇಳ್ತೀವಿ. ನನಗೂ ನಗಡಕ್ಕೆ ಬರ್ತಿಲ್ಲ. ಸರಿ, ನಾನು ನಗಡ್ತಾನಿದ್ರೆ ನೀವಾದರೂ ನಗಡ್ತೀರ ಅಂತ ಹೇಳ್ಬಿಟ್ಟು ನಾನು ನಗಡಿದೆ. ನೀವು ನಗಡ್ತಿಲ್ಲ. ಇಲ್ಲ, ನೀವು ನಗಡ್ತೀರ ಅಂತಿದ್ರೆ ನೀವು ಲೈಕ್ ಮಾಡ್ತಿದ್ರಿ. ನೀವು ಲೈಕ್ ಮಾಡ್ತೀರ ಅಂತ ನಂಗೆ ಗೊತ್ತಾಯ್ತು ನೀವು ಯಾರೂ ನಗಡ್ತಾ ಇಲ್ಲ ಅಂತ. ಆ್ಯಂಡ್ ದಿಸ್ ಈಸ್ ಫಾರ್ ಮೈ ಹೆಡೇಕ್. ಸೊ ನೀವು ನಮ್ಮದು ಪ್ರೀವಿಯಸ್ ವೀಡಿಯೋಸ್ನ ನೋಡಿಲ್ಲ ಬರೀ ನೋಡಿರಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿದ್ರೆ ಮಾಡಿರಿ. ಹಾಗೆ ಇಲ್ಲ ನಾವು ಮಾಡಲ್ಲ. ಏನಕ್ಕೆ ನಾವು ವ್ಲಾಗ್ಸ್ ನೋಡಬೇಕು ಹಂಗೆ ಹಿಂಗೆ ಏನಾದರೂ ಹೇಳಿರಿ ಅಂತ ಅಂದ್ಕೊಳ್ಳಿ. ಸುಳ್ಳೆಲ್ಲ ನಾನು ಹೇಳಲ್ಲ. ಪಕ್ಕ ಒಂದು ನಾನು ಮಾತ್ರ ಮಾಡ್ತೀನಿ. ಯಾವ ಥರ ಈ ಥರನೇ ಕುತ್ಕೊಂಡು ಮಾಡ್ತೀನಿ ನಾನು. ನೋಡೋರಿಗೆ ಎಲ್ರಿಗೂ ಶಾಪ ಮೇಲೆ ಶಾಪ ಕೊಡ್ತೀನಿ. ಎಲ್ಲ ನಡಿಬಾರ್ದು ಅಂತ ಹೇಳಿದ್ವಿ. ನಿಮಗಿರೋದು ಒಂದೇ ಒಂದು ಆಪ್ಷನ್, ನೋ ಮೋರ್ ಆಪ್ಷನ್. ಫಾಲೋ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ವಿಡಿಯೋ, ಫಾಲೋ ಮೈ ಇನ್ಸ್ಟಾಗ್ರಾಮ್ ಚಾನಲ್. ಇಂಥವನಿಗೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ನಾನು ನೋಡ್ಕೊಂಡು ಈ ವಿಡಿಯೋಗೆ ಲೈಕ್ ಕೊಟ್ಕೊಳ್ಳಿ ಅಂತ ಹೇಳ್ತಾರೆ. ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಲೈಟ್ ಇಲ್ಲ, ನೋ ವರೀಸ್. ಏನಾಯ್ತು? ಲೈಟಾಗಿ ಕೇಳಿಸ್ತುಂಟಂತಾನೆ ಈಗ. ಓಕೆ ಅವನಿಗೆ ಲೈಟಾಗಿ ಕೇಳಿಸ್ತು, ನನಗೆ ಲೈಟಾಗಿ ಬ್ರೈನ್ ವರ್ಕ್ ಆಗ್ತಿತ್ತು. ಏನು ಮಾಡ್ತಾರೆ ಕತೆ ಬರಬೇಕು. ಬೈರದು ಬೇಸಿಗೆ ಬಗ್ಗೆ ಅಂದು ಇಂದು ಎಂದು ನಾನು ನಿಮ್ಗೆ ಹೇಳ್ತಾನೆ ಇರುವುದು ಒಂದು
ನಾನು ಏನಕ್ಕೆ ಈ ಥರ ಬರ್ತಿರಲಿಲ್ಲ, ನಾನು ಇನ್ನೊಂದು ಬಂದು ಬರ್ತಾರೋದು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಒಂದನ್ನು ಅಳಿಸ್ಬೇಡಿ ಪ್ಲೀಸ್. ಅಳ್ತೀನಿ ನಾನು, ಯಾರಿದ್ದಾರೆ ಅಂತ ಹಿಂಗೆಲ್ಲ ನಾನು ನೋಡೋದೇ ಇಲ್ಲ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಯಾರು ನನ್ನ ವೀಡಿಯೋಸ್ ನಾನು ಲೈಕ್ ಕೊಡ್ತಿಲ್ಲ. ಹಟ್ಟಾಗ್ತುಂಟು ಹಟ್ಟು ನಿಮಗೆ ಬೇಸಿಕಲಿ ಈ ಥರ ಮಾತಾಡೋಲ್ಲ. ಏನಕ್ಕೆ ಈ ಥರ ಮಾತಾಡೋದು ತುಂಬ ಹಟ್ಟಾಗಿದೆ. ಆ ಕಡೆ ಅದು ಇಲ್ಲ, ಈ ಕಡೆ ಇದು ಇಲ್ಲ, ನೀವು ಕೂಡ ಇಲ್ಲದ್ರೆ ಹೆಂಗೆ ಅರ್ಥ? ಇದು ಬೇಡ ನನಗೆ, ನಾನು ಬಿಸಿ ಬರೀ ಇಂಥದೆಯ. ಏನೋ ಒಂದು ಹೇಳೋಣ. ಅದೇ IPL ಬಗ್ಗೆ ಎಲ್ಲ ಬಂದು ನೋಡಿ ಅಂತ ಕಷ್ಟ. IPL ಅವರು ನೋಡ್ತಿದ್ದಕ್ಕೋಸ್ಕರ ನಾನು ನೆನಪು ಬಂತು. ಎಲ್ಲ ನಿನ್ನೇ ನೋಡ್ತಾರೆ ಎಲ್ಲರೂ ನೋಡೋದೇ ನೋಡ್ತಿದ್ದಾರಾ ನೋಡಿ ಮೇಲ್ಗಡೆ. ಗೆಳೆಯರೇ, ಅಂದರೆ ನೀವು ನೋಡಿ ಅಂತೆ, ನನ್ನ ಇಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ, ನೀವು ಮಾತ್ರ ನನ್ನ ನೋಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಬೇಡಿ. ಸೊ ಇದೇ ಖುಷಿಯಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಬಿಡಿ, ಈ ವಿಡಿಯೋನ ಲೈಕ್ ಮಾಡಿಬಿಡಿ. ಎಷ್ಟನೇ ಸರಿ ನಾವು ಹೇಳಿರ್ಬೋದು? 10. ಎಷ್ಟು ಸರಿ ಹೇಳಿದ್ರು ನೀವು ಮಾಡ್ತೀರ, ನಮ್ಗೆ ಗೊತ್ತಾಗ್ತದೆ. ನೀವು ಶೇರ್ ಕೂಡ ಮಾಡ್ತೀರ, ನಿಮ್ಗೆ ಇಷ್ಟನೇ ಆಗ್ತೀರ ಕಂಟೆಂಟ್. ಇದಕ್ಕೆ ಒಂದೇ ಕಾರಣಕ್ಕೋಸ್ಕರ ನಾನು ನಿಮಗೆ ನೋಡಿ ನೆಕ್ಸ್ಟ್ ಬರುವಂಥ ವೀಡಿಯೋ ಏನು ಮಾಡ್ತೀನಿ ಅಂತ ಟೆನ್ಷನ್ ಆಗ್ತದೆ. Few inches later. EMYOU ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ನಿಮಗೆ. ಇಲ್ಲ ಅಂತ ಇದ್ದೀವಿ, ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. 20ನೇ ಸಲ. ಹೇಳ್ದಂಗೆ ಮೂವಿ ನೋಡೋಕ್ಕೆ ಚೆನ್ನಾಗಿತ್ತು. ನಂಗೆ ಏನಂತ ಹೇಳಿದ್ರೆ ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ನಿದ್ರೆ ಇಲ್ಲ ತುಂಬ ಅಂತ ಒಂದು ಬೇಸಿಕಲ್ಲಿ ನಾನು ಕೇಳಿದೆ. ನಾನು ಫಸ್ಟ್ ಟೈಮ್ ನೋಡ್ತಿರುವಂಥದ್ದು ಹಾಲಿವುಡ್ ಮೂವೀಸ್ನ ಥಿಯೇಟ್ರಲ್ಲಿ. ಅವತ್ತೊಂದು ನಾವು ಸರಲ್ಲಿ ನಾನು ನೋಡೇ ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ಇವರಿಗೆ ಇಂಟರ್ವಲ್ಸಲ್ಲಿ ಇಲ್ಲಲ್ಲ. ಆ್ಯಕ್ಚುಲಿ ನಾನು ಕೇಳಿದ್ದೆ, ಫಸ್ಟ್ ಒಂದು ನೋಡಿದ್ದೆ ನಾನು ಇಂಟರ್ವಲ್ಸಲ್ಲಿ ಇಲ್ಲ. ಇವರೇ ಫೋರ್ಸ್ಫುಲ್ಲಿ ಇಂಟರ್ವಲ್ಸ್ ಬೇಕಂತ ಹೇಳ್ಬಿಟ್ಟು ಬ್ರೇಕ್ಔಟ್ ಆಗಿತ್ತು. ಮಿಡ್ಲಲ್ಲಿ ಸೂಪರಾಗಿ ಇತ್ತು. ಬೇಸಿಕಲಿ ಮೂವಿ ನೋಡಿ ಥಿಯೇಟ್ರಲ್ಲಿ ನೋಡ್ಬೋದು, ಎಕ್ಸ್ಪೀರಿಯನ್ಸ್ ಮಾಡಿ ಸೈಕಾಗುಂಟು ಥಿಯೇಟ್ರಲ್ಲಿ ನೋಡೋಕ್ಕೆ. ಬಟ್ ಆದ್ರೂ ಏನು ಹೇಳಿದ್ರು, ಇಂಡಿಯನ್ ಮೂವೀಸ್ ಆಲ್ವೇಸ್ ಇಂಡಿಯನ್ ಮೂವೀಸ್. ಏನ್ರಿ ನೀವೆಲ್ಲ ಯಾವ ಥರ ಮೂವಿ ಅಂತ ನನಗೆ ಆಲ್ವೇಸ್ ಇಂಡಿಯನ್ ಸ್ಟೈಲ್ ಮೂವೀಸ್, ಇಂಡಿಯನ್ ಮೂವೀಸೇ ನಂಗೆ ಇಷ್ಟ ಆಗುತ್ತೆ. ಸೊ ಇಷ್ಟ ಇದ್ದರೆ ನೀವು ಹೋಗಿ ಥಿಯೇಟ್ರಲ್ಲಿ ನೋಡಿ, ಕಷ್ಟ ಆದರೆ ತಿಕ್ಕ ಮುಚ್ಕೊಂಡು ಮನೆಯಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ತಾ ಕಣ್ಣೆಲ್ಲ ನೋಡಿ ಅಂತ ಹೆವಿ ನಿದ್ರೆ ಬರ್ತುಂಟು. ಯಾವಾಗ ಮನೆಯಲ್ಲಿ ಮಲ್ಕೊಳ್ಳೋದು ಅಂತಿದ್ದೀನಿ, ನಿದ್ರೆ ಇಲ್ಲ. ಅವನಿಗೆ ಕೂಡ ನಿದ್ರೆ ಬರ್ತದೆ. ಅವನ ಮುಖ ನೋಡಿದ್ರೆ ನಂಗೆ ನಿದ್ರೆ ಬರ್ತದೆ, ನಂಗಿಲ್ಲ ಅದನ್ನು ಮಾತಾಡೋಕ್ಕಾಗಲ್ಲ. ಸೊ ಬೇಗ ಹೋಗಿ ನೋಡಿಬಿಡಿ ಮೂವಿನ, ಚೆನ್ನಾಗಿತ್ತು. ಇಲ್ಲ ವೆಯ್ಟ್ ಮಾಡಿ, ನಾಡ್ದು ಮಾರ್ಕ್ ಬರುತ್ತೆ, ಹಂಗೆ ಅನಕೊಂಡ ಬರುತ್ತೆ ಅಂತೆ, ಅದನ್ನು ನೋಡಿ ಹೆಂಗೆ ಅಂತ ಹೇಳ್ತಾ ಟಾಟಾ ಬೈ ಬೈ, ಸಿ ಯು ಆ್ಯಂಡ್ ಯುವರ್ ಚಾನಲ್ MU ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಬರಲ್ಲ ನಾನು.